ರೇಣುಕಾಸ್ವಾಮಿ ಏನು ಮಾಡಿದ್ದ ಪವಿತ್ರ ಗೌಡನಿಗೆ? ಏನು ಹೋಗಿ ಏನು ರೇಪ್ ಮಾಡಿದ್ನ? ರೋಡಲ್ಲಿ ಏನು ಇಳಿದು ಕೈ ಹಿಡ್ದೇನು ಎಳೆದಾಡಿದ್ನ? ಏನು ಅವ್ರದ್ದೇನು ಶಿರ ಬಿಸ್ಕೊಂಡಾಡಿದ್ನ? ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಏನಾಗ್ಬೇಕು? ಅಕ್ಕ ಆಗ್ಬೇಕಾ, ತಂಗಿ ಆಗ್ಬೇಕಾ, ಇಲ್ಲ ಸಂಬಂಧಿಕರಾಗ್ಬೇಕಾ? ನೀವು ಹೇಳಿ ನೋಡೋಣ, ಏನ್ ಹೇಳ್ತೀರಿ ಅದಕ್ಕೆ? ಪ್ರಜ್ವಲ್ ರೇವಣ್ಣವ್ರದ್ದೆಲ್ಲ ನೋಡಿರ್ತಾನೆ, ಎಲ್ಲರೂ ಕಣ್ ಬಿಟ್ಕೊಂಡ್ ನೋಡಿದ್ರಿ. ಅದು ಎಷ್ಟು ದಿನ? 1 ತಿಂಗಳು ದಿನ. ಅವಾಗ ಅವಮಾನ ಆಗ್ಲಿಲ್ಲ ಯಾರಿಗೂ. ಏನ್ ಮಾಡಿದ್ರು? 1 ತಿಂಗಳು ನೋಡಿದ್ರಿ. ನಿಮ್ದು ಯಾರ್ದು ಬದನೆಕಾಯಿ ನೀವು ನೋಡ್ಕೊಂಡಿಲ್ವ? ಹಂಗಾರೆ ಬೇರೆ ಯಾರ್ದು ಬದನೆಕಾಯಿ ನೋಡ್ಕೊಂಡಿಲ್ವಾ ವಿಡಿಯೋದಲ್ಲಿ? ಈ ತರ ಏನು ರೇಣುಕಾಸ್ವಾಮಿ ಕೊಲೆ ಮಾಡಿರನ್ನ ಸಮರ್ಥನೆ ಮಾಡಿಕೊಳ್ಳುವವರು ನಿಮ್ಮಂತ ಮುಟ್ಟಾಳರು ಎಲ್ಲಿ ನಮ್ಮ ಯಾವ ದೇಶದಲ್ಲಿ ಹುಡುಕಿ? ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಇವರಿಬ್ಬರ ಬಗ್ಗೆ ಬಹಳ ತುಂಬಾ ಜನಕ್ಕೆ ಗೊಂದಲ ಇದೆ. ಮತ್ತೆ ಕೆಲವರು ಇವತ್ತು ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪರ ಕೆಲವರು ಇದ್ದಾರೆ, ಪವಿತ್ರ ಗೌಡನ ಪರ ಕೆಲವರು ಇದ್ದಾರೆ. ಇಲ್ಲಿ ಇಬ್ರು ಪರನೂ ಇದ್ದಾರೆ ಕೆಲವರು. ಏನ್ ಇಲ್ಲಿ ವಿಚಾರ ಏನ್ ನಡೆದಿದೆ ಯಾರಿಗೂ ಗೊತ್ತಿಲ್ಲ. ರೇಣುಕಾಸ್ವಾಮಿನ ಯಾರು ಕೊಲೆ ಮಾಡಿದ್ದಾರೆ ಅಂತ ಇನ್ನು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಪವಿತ್ರ ಗೌಡನಿಗೆ ಮೆಸೇಜ್ ಏನ್ ಮಾಡಿದಾನಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅವ್ರಿಷ್ಟ ಬಂದಂಗೆ ಮೆಸೇಜ್ಗಳು ಮಾಡ್ತಾ ಇದಾರೆ, ಕಾಮೆಂಟ್ಗಳು ಮಾಡ್ತಾ ಇದಾರೆ ಅಷ್ಟೇ. ಇಲ್ಲಿ ಕೆಲವರು ವಿಚಾರ ನಾವು ಕೂಡ ಮಾತಾಡಿದೀವಿ. ರೇಣುಕಾಸ್ವಾಮಿಯವರ ಜಾಗದಲ್ಲಿ ನಿಮ್ಮ ಅಣ್ಣ ತಮ್ಮ ಯಾರ ಸಂಬಂಧಿಕರಿದ್ರೆ ನೀವೇನು ಮಾಡ್ತಿದ್ರಿ ಅಂತ. ಇನ್ನ ಕೆಲವರು ಕ್ವಶನ್ ಮಾಡ್ತಾ ಇದಾರೆ, ಪವಿತ್ರ ಗೌಡನ ಜಾಗದಲ್ಲಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಯವ್ವ ಯಾರು ಇದ್ರೆ ನೀವೇನು ಮಾಡ್ತಿದ್ರಿ ಅಂತ. ಈ ತರ ಎಲ್ಲ ಕ್ವಶನ್ಗಳು. ಅಂದ್ರೆ ಒಂದು ವಿಕೃತವಾಗಿ ಕೊಲೆ ಮಾಡಿರೋದನ್ನ ಇವರು ಸಮರ್ಥನೆ ಮಾಡಿಕೊಳ್ಳುವಷ್ಟು ಮನುಷ್ಯನ ರೂಪದ ರಾಕ್ಷಸರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರೇನ್ ಮಾಡಿದಾರೋ ಇವ್ರೇನ್ ಮಾಡಿದಾರೋ ಯಾರಿಗೂ ಗೊತ್ತಿಲ್ಲ. ಬರೀ ಅಂತೆ ಕಂತೆಗಳಲ್ಲೇ ಇಲ್ಲಿ ಕಾಲ ಕಳೀತಾ ಇದೀವಿ ಎಲ್ಲರೂ. ಯಾವ್ದು ಒರಿಜಿನಲ್ ಸುದ್ದಿಗಳು ಬರ್ತಾ ಇಲ್ಲ ಇಲ್ಲಿ. ಯಾರು ಅರ್ಥ ಮಾಡ್ಕೊಳ್ಳುವಷ್ಟು ತಾಳ್ಮೆಯಿಂದ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಬರೇ ಕಳಿಸಿದ್ರಂತೆ, ಮಾಡಿದ್ರಂತೆ, ಹೋಗಿದ್ರಂತೆ. ಇಲ್ಲಿ ಒಂದು ವಿಚಾರ, ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿಯವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ, ಅಂತೆ ಅಂತ ಹೇಳ್ತಾರೆ ಎಲ್ಲರೂ. ಆದರೆ ರೇಣುಕಾಸ್ವಾಮಿಯವರು ಪವಿತ್ರ ಗೌಡವರಿಗೆ ಏನು ಮಾಡಿದ್ರು? ಏನ್ ರೇಪ್ ಮಾಡಿದ್ರಾ? ಇಲ್ಲ ಏನಾರ ಬೇರೆ ಏನಾರ ಮಾಡಿದ್ರಾ? ಇಲ್ಲ ಮಕ್ಮ ಕುಗ್ದಿದ್ರಾ? ಫೋನಲ್ಲಿ ಏನಾರ ಬೈದಿದ್ರಾ? ಇನ್ನೇನು ಮಾಡಿದ್ದಾರೆ? ಮೆಸೇಜ್ ಕಳಿಸಿದ್ದಾರೆ. ಏನ್ ಮೆಸೇಜ್ ಕಳಿಸಿದ್ದಾರೆ ಯಾರಿಗೆ ಗೊತ್ತಿದೆ? ಮರ್ಮಂಗ ಮೆಸೇಜ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆಯ್ತು, ಒಪ್ಪಗಳನ್ನ ಕಳಿಸಿರ್ಬೋದು, ಕಳಿಸ್ತೇ ಇರಬಹುದು, ಇದನ್ನ ಸೃಷ್ಟಿ ಮಾಡಿರಬಹುದು. ಯಾಕೆ ಸೃಷ್ಟಿ ಮಾಡಿರಬಾರ್ದು? ಆಯ್ತಪ್ಪ, ಕಳಿಸಿದ್ರೆ ನೀವು ಇವತ್ತೇನು ದರ್ಶನ್ ಅವರು ಅಂತ ಹೇಳ್ತಾರಲ್ಲಪ್ಪ, ಎಲ್ಲರೂ ಹೇಳ್ತೀರಾ ನಿಮ್ಮ ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಏನಾಗ್ಬೇಕು? ಅಕ್ಕ ಆಗ್ಬೇಕಾ, ತಂಗಿ ಆಗ್ಬೇಕಾ, ಇಲ್ಲ ಸಂಬಂಧಿಕರಾಗ್ಬೇಕಾ? ನೀವು ಹೇಳಿ ನೋಡೋಣ, ಏನ್ ಹೇಳ್ತೀರಿ ಅದಕ್ಕೆ? ಇದು ಸರಿನಾ ಮಾಡಿರೋದಂಗಾರೆ? ಇಷ್ಟು ವಿಕೃತವಾಗಿ ಕೊಲೆ ಮಾಡಿರೋದು, ಬಡಿದಿರೋದು, ರಾಡಲ್ಲಿ ಹೊಡೆದಿರೋದು, ಸುಟ್ಟಿರೋದು, ಕುಯ್ದಿರೋದು, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕುಯ್ದಿರಲ್ಲ ರೀ, ತಲೆಗೆಲ್ಲ ರಾಡಲ್ಲಿ ಹೊಡೆದಿರ ರೀ. ಇದೇನು ವಿಕೃತವಾಗಿ ಏನ್ರಿ ಮಾಡಿದ? ರೇಣುಕಾಸ್ವಾಮಿ ಏನು ಮಾಡಿದ್ದ ಪವಿತ್ರ ಗೌಡನಿಗೆ? ಏನು ಹೋಗಿ ಏನು ರೇಪ್ ಮಾಡಿದ್ನ? ರೋಡಲ್ಲಿ ಏನು ಇಳಿದು ಕೈ ಹಿಡ್ದೇನು ಎಳೆದಾಡಿದ್ನ? ಏನು ಅವ್ರದ್ದೇನು ಶಿರ ಬಿಸ್ಕೊಂಡಾಡಿದ್ನ? ಇಷ್ಟೊಂದು ಕೊಲೆ ಮಾಡಕ್ಕೆ ಇಷ್ಟೊಂದು ವಿಕೃತವಾಗಿ? ಮತ್ತೇನೆಲ್ಲ ಎಲ್ಲ ಊರಲ್ಲೂ ಪೊಲಿಟಿಷನ್ ಅವೇ ಏನವೇ? ಎದಕ್ಕೆ ಪೊಲಿಟಿಷನ್ ಈ ತರ ಮೆಸೇಜ್ ಮಾಡಿಬಿಟ್ಟ ತಕ್ಷಣ ಕರೆದ್ಬಿಟ್ಟು ಸಾಯಿಸ್ಬಿಡೋದ? ಯಾಕೆ? ಒಂದೇ ಒಂದು ಫೋನ್ ಕಾಲಲ್ಲಿ ಇದು ಸಾಲ್ವ್ ಆಗೋ ಪ್ರಾಬ್ಲಮ್ನ ಇಷ್ಟೊಂದು ಸಮಸ್ಯೆ ಯಾಕೆ ಮಾಡಬೇಕಾಗಿತ್ತು? ಇವತ್ತು ಯಾರು ಅವಮಾನ ಆಗ್ತಾ ಇರೋದು ಯಾರಿಗೆ ಅವಮಾನ ಆಗ್ತಾ ಇರೋದು? ಆಯ್ತು, ಅದೆಲ್ಲ ಸೈಡ್ ಗಿಡಿ. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಇವತ್ತು ಒಂದು ತಿಂಗಳು ದಿವಸ ಪ್ರಜ್ವಲ್ ರೇವಣ್ಣನವರ ಅವ್ರ ಮಕ ಇಲ್ದಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿದ್ರಲ್ಲಪ್ಪ. ಅವಾಗ ಯಾಕೆ ನೋಡಿದ್ರು ನೀವೆಲ್ಲರೂ? ಅವರೆಲ್ಲ ಅವ್ರ ಮನೆ ಯಾರು IAS ಆಫೀಸರು, ಇನ್ಸ್ಪೆಕ್ಟರ್ಗಳು, ಅವರೆಲ್ಲ ಬಟ್ಟೆ ಬಚ್ಕೊಂಡೆಲ್ಲ ಇದನ್ನ ಮಾಡಿದ್ರಲ್ಲ, ಅದು ಅವಮಾನ ಅಲ್ವ ಹಂಗಾರೆ ಹೆಣ್ಮಕ್ಳಿಗೆ? ಅದೇನು ಒಳ್ಳೆ ಹಂಗ ಭಯಂಕರ ಏನು ಅಲ್ಲೇನು ತೋರಿಸ್ತಿದ್ರ? ಏನು ಅದು ಅವಮಾನ ಅಲ್ವ ಹಂಗಾರೆ? ಯಾರು ಕರೆದ್ಬಿಟ್ಟು ಕೊಲೆ ಮಾಡ್ಬಿಟ್ರ? ಏನು ಕೊಲೆ ಮುಟ್ಟೇನು ಮಲ್ಡ್ರು ಮಾಡ್ಬಿಟ್ರ? ಕೊಲೆ ಮಾಡ್ಬಿಟ್ಟು ಸಿಗರೇಟ್ ಇಟ್ಟು ಸುಚ್ಚಿದ್ರ ಅವರು? ಕುಯ್ದು ಬಿಟ್ರ? ತಲೆಗಾಡಲ್ ಹೊಡೆದ್ರ? ಏನ್ ಮಾಡಿದ್ರು? 1 ತಿಂಗಳು ನೋಡಿದ್ರಿ. ನಿಮ್ದು ಯಾರ್ದು ಬದನೆಕಾಯಿ ನೀವು ನೋಡ್ಕೊಂಡಿಲ್ವ ಹಂಗಾರೆ? ಬೇರೆ ಯಾರ್ದು ಬದನೆಕಾಯಿ ನೋಡ್ಕೊಂಡಿಲ್ವಾ ವಿಡಿಯೋದಲ್ಲಿ? ಎಲ್ಲರೂ ಏನ್ ಸಾಕ್ಷಾತ್ಗಳ ನೀವು? ಎಲ್ಲ ಹೆಣ್ಮಕ್ಳನ್ನು ಸ್ವಂತ ಅಕ್ಕ ತಂಗಿ ತಾಯಿ ತರ ನೋಡ್ತೀರ ಹಂಗಾರೆ? ಕೆಟ್ಟ ದೃಷ್ಟಿಲಿ ಯಾರು ನೋಡೋದಲ್ವ ನೀವು ಹಂಗಾರೆ? ಎಲ್ಲ ಒಳ್ಳೆ ತರದಲ್ಲಿ ನೋಡ್ತೀರಾ? ಈ ತರ ಪ್ರತಿಯೊಬ್ಬ ಗಂಡಸು, ಪ್ರತಿಯೊಬ್ಬ ಹೆಂಗಸು ಒಳ್ಳೆ ರೀತಿಲಿ ಇದ್ರೆ ನಮ್ಮ ಸಮಾಜ ಅದ್ಭುತವಾಗಿರುತ್ತೆ. ಇವತ್ತು ಸಮಾಜ ಅನ್ನೋದು ಹುಲಿಗಟ್ಟು ಹೋಗಿದೆ. ಮನುಷ್ಯನ ರೂಪ ಅನ್ನೋದು ರಾಕ್ಷಸರ ರೂಪ ಆಗಿದೆ. ಪ್ರಜ್ವಲ್ ರೇವಣ್ಣವ್ರದ್ದೆಲ್ಲ ನೋಡಿರ್ತಾನೆ, ಎಲ್ಲರೂ ಕಣ್ ಬಿಟ್ಕೊಂಡ್ ನೋಡಿದ್ರಿ. ಅದು ಎಷ್ಟು ದಿನ? 1 ತಿಂಗಳು ದಿನ. ಅವಾಗ ಅವಮಾನ ಆಗ್ಲಿಲ್ಲ ಯಾರಿಗೂ. ಇನ್ನೂ ಅವಮಾನ ಮಾಡ್ತಾ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಟ್ಟೆ ಬಿಚ್ಕೊಂಡೆಲ್ಲ ವಿಡಿಯೋ ಮಾಡ್ತಾ ಇದಾರೆ. ಅದು ಅವಮಾನ ಅಲ್ವಾ ಹೆಣ್ಮಕ್ಳಿಗೆ? ಅದನ್ನೇನ್ ಮಾಡ್ತೀರಾ ಮತ್ತೆ ನೀವು? ಅದಕ್ಕೇನ್ ಹೇಳ್ತಾ ಇದೀರಾ ನೀವು? ಅದನ್ನ ಬ್ಯಾನ್ ಮಾಡಕ್ಕಾಗುತ್ತಾ? ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆಗಕ್ಕೆ, ಜನಗಳು ನೋಡ್ಕೊಳಕ್ಕೆ ಹೆಣ್ಮಕ್ಳು ಅರ್ಧ ಬಟ್ಟೆ ಬಿಚ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದಾರೆ, ಬಿಚ್ಕೊಂಡ್ ಕುಣಿತಾ ಇದಾರೆ. ಇದೇ ಸೋನು ಗೌಡ್ರು ಬಟ್ಟೆ ಬಿಚ್ಕೊಂಡು ವಿಡಿಯೋ ಮಾಡಿ ಹಾಕಿದ್ರು, ಅದನ್ನೆಲ್ಲ ಕಣ್ ಬಿಟ್ಕೊಂಡ್ ನೋಡಿದ್ರಿ.
ಯಾಕಪ್ಪ ನೋಡಿದ್ರಿ ಅಂತ ಸಾಚವಂತರು, ಅಂತ ಸಚ್ಚರಿತ ತುಂಡುಗಳು ಯಾಕ್ರಪ್ಪ ನೋಡಿದ್ರಿ? ಆ ಅಮ್ಮನ ವಿಡಿಯೋನ ಮತ್ತೆ ಸೋನು ಗೌಡ್ರು ವಿಡಿಯೋ ಯಾಕೆ ನೋಡಿದ್ರಿ? ಮತ್ತೆ ಪ್ರಜ್ವಲ್ ರೇವಣ್ಣವ್ರ ವಿಡಿಯೋಗಳನ್ನ ಯಾಕೆ ನೋಡಿದ್ರಿ? ಎಲ್ಲರೂ ಕಣ್ ಬಿಟ್ಕೊಂಡು ಅಯ್ಯಪ್ಪ ಹಿಂಗ್ ಮಾಡವನ ಅದ್ರಲ್ಲಿ ಪ್ರಜ್ವಲ್ ರೇವಣ್ಣವ್ರ ಮಕನೇ ಇಲ್ಲ ವಿಡಿಯೋಗಳಲ್ಲಿ. ಹೆಂಗ್ ನೋಡಿದ್ರಿ ನೀವು? ಆರೋಪಿ ಅಂತ ಅವ್ರಿಗೊಂದಾಯ ಇವ್ರಿಗೊಂದಾಯನ? ಇಷ್ಟೊಂದು ವಿಕೃತವಾಗಿ ಕೊಲೆ ಮಾಡಂತ ಹೇಳಿದ್ರೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ಗಳಿಲ್ವಾ, ಕೋರ್ಟ್ ಇಲ್ವಂಗಾದ್ರೆ? ಈಗ ಅದು ಬಿಡಿ, ಇನ್ನ ಕೆಟ್ಟದಾಗ ಎಂತೆಂತ ಮೆಸೇಜ್ಗಳು ಮಾಡ್ತಾ ಇದಾರೆ. ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇದಾರೆ, ಸಿದ್ದರಾಮಯ್ಯನವ್ರಿಗೆ ಮಾಡ್ತಾ ಇದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾಡಿದ್ದಾರೆ. ಎಲ್ಲ ಫೇಸ್ಬುಕ್ ಅಲ್ಲಿ ಓಪನ್ ಆಗೆಲ್ಲ ಕೆಟ್ಟದಾಗೆಲ್ಲ ವಿಡಿಯೋಗಳು ಹಾಕ್ತಾ ಇದಾರೆ. ರಾಹುಲ್ ಗಾಂಧಿ ಅವ್ರಿಗೂ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರಿಗೂ. ಈಗ ಒಂದು ನಾಲ್ಕು ಹೇಳ್ತೀನಿ ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ಇದೇ ಪವಿತ್ರ ಗೌಡ ಅವನಿಗೆ ಅವ್ರು ಯಾರು ಅವ್ರು ಮಂಗಳ ಅಂತ ಒಂದು ಹೆಣ್ಣು ಕೆಟ್ಟದಾಗಿ ಬೈದಿದ್ದಾಳೆ. ಇದು ಒಳ್ಳೇದಂಗಾರೆ? ಇದು ಬಹಳ ಅದ್ಭುತವಾದ ಮೆಸೇಜ್. ಇದು ಒಳ್ಳೆ ಮೆಸೇಜ್. ಇದು ನೋಡಿ, ಯಾರೇ ತಪ್ಪು ಮಾಡಿದ್ರು ಮನುಷ್ಯ ತಪ್ಪು ಮಾಡ್ತಾನೆ, ಅದನ್ನ ತಿದ್ದುಕೊಳ್ಳಬೇಕು. ತಪ್ಪು ಮಾಡಿರೋದನ್ನ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಬೇಕನ್ನೋದು ತಲೆಯಲ್ಲಿ ಯೋಚನೆ ಮಾಡಬೇಕಾಗಿದೆ. ಕೊಲೆ ಮಾಡಿಬಿಟ್ರೆ ಹಂಗಂತ ಇವಾಗ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಕಳಿಸ್ಬಿಡೋದು, ಕೆಟ್ಟದಾಗ ಇದ್ರ ಮಾಡ್ಬಿಡುತ್ತೆ ಹಂಗನಂಗಿದ್ರೆ ನೋಡಿ, ನಮ್ಮ ರಾಜ್ಯದಲ್ಲಿ ಬೇಡ, ದೇಶಕ್ಕೆ ಹೋಗೋದು ಬೇಡ, ನಮ್ಮ ರಾಜ್ಯದಲ್ಲಿ ಯಾರು ಉಳಿಯಂಗಿಲ್ಲ ರೀ. ಎಲ್ಲರೂ ಹೊಡೆದು ಸಾಯಿಸ್ಬಿಡ್ತಾರೆ, ಕರೆದ್ಬಿಟ್ಟು ಶೆಡ್ಗೆ ಕಂಡೋಗಿ ಅಂತಂತ ಮೆಸೇಜ್ಗಳು ಮಾಡ್ತಾರೆ. ಏನ್ ನಮಗೇನು ಯಾರು ಮಾಡಲ್ವಾ? ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ಹೆಂಡ್ರು, ನಮ್ಮ ಮಕ್ಕಳು ಇನ್ನ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡಿದ್ದಾರೆ. ನಾವ್ ಇವ್ರನ್ನೆಲ್ಲ ಎಲ್ಲಿ ಹುಡ್ಕೊಂಡು ಹೋಗೋಣ? ಅದು ಎಲ್ಲ ಶಾಡೆಗಳು, ಫೇಕ್ ಅಕೌಂಟ್ ಮಾಡ್ಕೊಂಡು ಶಾಡೆಗಳು ತರ ಕಾಮೆಂಟ್ಗಳು ಮಾಡ್ತಾ ಇದಾರೆ. ಫೇಕ್ ಅಕೌಂಟ್ ಮಾಡ್ಕೊಂಡು ಶಾಡೆಗಳು ತರ ಮೆಸೆಂಜರ್ ಅಲ್ಲೆಲ್ಲ ಮೆಸೇಜ್ ಮಾಡ್ಬಿಡ್ತಾರೆ. ಸುಟ್ಟ ಹಾಕ್ಬಿಡ್ತೀವಿ, ಅಮ್ಮನ ಹತ್ರ ಬರ್ತೀವಿ, ನಿನ್ನ ಹೆಂಡ್ರ ಹತ್ರ ಬರ್ತೀವಿ, ಮಕ್ಳ ಹತ್ರ ಬರ್ತೀವಿ, ಈ ತರ ಎಲ್ಲ ಹೇಳ್ತಾ ಇದಾರೆ. ಇವ್ರು ಮನುಷ್ಯರ ಇವ್ರಂಗಾರೆ? ಇವ್ರು ಮನುಷ್ಯನ ರೂಪದ ಫೇಕ್ ಅಕೌಂಟ್ ಮಾಡ್ಕೊಂತಾರೆ ರಾಕ್ಷಸರು ಇವ್ರು, ಹೇಡಿಗಳು ಒಂಥರ. ಈ ತರ ಏನು ರೇಣುಕಾಸ್ವಾಮಿ ಕೊಲೆ ಮಾಡಿರೋನ್ನ ಸಮರ್ಥನೆ ಮಾಡಿಕೊಳ್ಳುವವರು ನಿಮ್ಮಂತ ಮುಟ್ಟಾಳರು ಎಲ್ಲಿ ನಮ್ಮ ಯಾವ ದೇಶದಲ್ಲಿ ಹುಡುಕಿರು ಸಿಗಲ್ಲ. ಕೊಲೆ ಏನ್ರಿ ಮಾನವತೆ ಮನುಷ್ಯತ್ವ ಸತ್ತೋಗಿದ್ಯಾ? ಈ ರೀತಿ ಕೊಲೆ ಮಾಡ್ಬೇಕೇನ್ರಿ? ಇಷ್ಟೊಂದು ಕೆಟ್ಟಾಗಿ ಕೊಲೆ ಮಾಡ್ಬೇಕೇನ್ರಿ? ಹೆಂಗ್ ಮಾಡಿದಾರೆ ಕೊಲೆ ಮಾಡಿ. ಕರೆಂಟ್ ಶಾಕ್ ಕೊಡೋದು ಏನ್ ಕೇಳ್ತೀರಾ? ತಲೆಗೆ ರಾಡಲ್ಲಿ ಹೊಡೆದ್ರದ್ ಏನ್ ಕೇಳ್ತೀಯಾ? ಆ ಬೆನ್ನುಗಳಲ್ಲಿ ಹಂಗ ಬಾರೆ ಹಂಗೆ ಮೂಡಿದಾವೆ. ಅದೇನು ಸೈಡಲ್ಲಿ ಪಕ್ಕೆ ಮೂಳೆನೆ ಮುರ್ಕೊಂಡು ಹೋಗಿದೆ ಅಂತೆ, ಹಿಂಗೆಲ್ಲಾ ಹೊಡಿದ್ದಾರೆ. ಏನ್ರಿ ಮಾಡಿದ್ದ ಪವಿತ್ರ ಗೌಡನ್ನ? ಏನ್ರಿ ಮಾಡಿದ್ದ ಇಷ್ಟೊಂದು ಅಮಾನವಾಗಿ ಶಾಸಕ್ಕೆ? ದೇಶನಲ್ಲಿ ಬಿಡು, ಮಾಧ್ಯಮಗಳು ಬಿಟ್ಟಾಕ್ರಿ, ಈ ಕಡೆ ದರ್ಶನ್ ಅವರು ಬಿಟ್ಟಾಕಿ. ಬೇಡ, ಈ ಮಾಧ್ಯಮಗಳು ಬೇಡ, ದರ್ಶನ್ ಅವರು ಬೇಡ, ನಮಗೆ ಬೇಡ. ಅವರು ಒಳ್ಳೆಯವರಲ್ವಾ? ತುಂಬಾ ಬಾರಿ ಅದ್ಭುತ. ನಿಮ್ ಕಣ್ಣಿಗೆ ಮಾಧ್ಯಮದವ್ರು ಕೆಟ್ಟಾರಲ್ವಾ? ಬಿಟ್ಟಾಕ್ರಿ. ನೀವು ಒಳ್ಳೆಯವರಲ್ವಾ? ನೀವ್ಯಾಕೆ ಏನು ಅಣ್ಣ ಜೈಲಿಂದ ಬಂದ್ಮೇಲೆ, ಬಾಸು ಜೈಲಿಂದ ಬಂದ್ಮೇಲೆ ಊರು ಬಿಡ್ಬೇಕಾಗತ್ತೆ, ಕತ್ತರಿಸಾಕ್ಬಿಡ್ತೀವಿ, ಸುಟ್ಟಾಕ್ಬಿಡ್ತೀವಿ, ಸಾಯಿಸಾಕ್ಬಿಡ್ತೀವಿ ಅಂತ ನೀವು ಒಳ್ಳೆಯವರಾಗಿದ್ರೆ ನೀವ್ಯಾಕೆ ಇಷ್ಟೊಂದು ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಕೆಟ್ಟದಾಗ ಸಂದೇಶ ಕೊಡ್ತಾ ಇದ್ದೀರಾ ಜನಗಳಿಗೆ? ಇದು ಒಳ್ಳೇದಂಗಾರೆ? ಹಂಗಾರೆ ಇನ್ನು ಮುಂದೆ ಜನಗಳು ಬದುಕೋದು ಕಷ್ಟ. ಹಂಗಾದ್ರೆ ಯಾರು ರೋಡಲ್ಲಿ ಉಳಿಯಂಗಿಲ್ಲ, ಯಾರು ಓಡಾಡಂಗಿಲ್ಲ. ಒಬ್ಬರೇ ಹಂಗಾರೆ ಏನ್ ಶಿಕ್ಷಕರನ್ನ ಸಾಯಿಸ್ಬಿಟ್ಟು ಹಾಕ್ಬೋದಂಗ ಎಲ್ಲರನ್ನು? ಈ ತರ ಮಾಡಿದ್ರೆ ಸಮಾಜ ಉಳಿತೇನ್ರಿ? ಈ ತರ ಮಾಡಿದ್ರೆ ಸಮಾಜ ಉದ್ಧಾರ ಆಗುತ್ತಾ? ರಾಜ್ಯ ಉದ್ಧಾರ ಆಗುತ್ತಾ? ಗ್ರಾಮಗಳು ಉದ್ಧಾರ ಆಗುತ್ತಾ? ಇವತ್ತು ಒಬ್ಬ ಸ್ಟಾರಿಂದ ನಿಂತ್ಕೊಂಡಿರೋ ಜನಗಳು ನಮ್ಮ ಊರಲ್ಲಿ ಏನಾಗ್ತಾ ಇದೆ, ನಮ್ಮ ಶಾಲೆ ಬೇಕಾ, ಸರ್ಕಾರಿ ಆಸ್ಪತ್ರೆ ಬೇಕಾ, ರಸ್ತೆ ಬೇಕಾ, ಊರಿಗೆ ಕುಡಿಯಕ್ ನೀರು ಬೇಕಾ, ಇದ್ರ ಬಗ್ಗೆ ಅವನಾರ ತಲೆ ಕೆಡಿಸ್ಕೊಂತಾರ? ಇನ್ನ ಸ್ವಲ್ಪ ದಿನ ಹೋಗಿ ನೀವೇ ಹೊಡೆದೋ ಸಾಯಂತ ಪರಿಸ್ಥಿತಿ ಬರುತ್ತೆ, ನಮ್ಮ ದೇಶಕ್ಕೆ ಬರುತ್ತೆ. ಅದು ಮೊದಲು ನಮ್ಮ ರಾಜ್ಯಕ್ಕೆ ಬರುತ್ತೆ. ಇದು ನಮ್ಮ ಅದ್ಭುತವಾದ ಕರ್ನಾಟಕನ ಇವತ್ತು ಹಾಳು ಮಾಡಿ ಇಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಮುಂದಿನ ಯುವಕರು, ಇವತ್ತೇನಿದಾರಲ್ಲ ಯುವಕರು, ಇವರು ನಮ್ಮ ವಯಸ್ಸಿಗೆ ಬಂದಾಗೆ ಯಾವ ತರ ಅಂದ್ರೆ ನಾವು ಸತ್ತೋಗಿರ್ತವಾಗಿರಲ್ಲ. ಇವರು ನಮ್ಮ ವಯಸ್ಸಿಗೆ ಇವತ್ತಿನ ಯುವಕರಿದಾರಲ್ಲಪ್ಪ, 22, 23, 24, 25 ವರ್ಷದವ್ರು ಯುವಕರಿದಾರಲ್ಲ, ಇವರೆಲ್ಲ ನಮ್ಮ ವಯಸ್ಸಿಗೆ ಬಂದಾಗೆ ನಾವಿರಲ್ಲ, ನಾವು ಸತ್ತೋಗಿರ್ತೀವಿ. ಇವರು ಮುಂದೆ ಎಂತೆಂತ ಕಷ್ಟ ಅನುಭವಿಸ್ತಾರಂತ ಗೊತ್ತಾಗುತ್ತೆ. ಈ ವಿಡಿಯೋನ ಬೇಕಾದ್ರೆ ನೀವೆಲ್ಲ ಶೇರ್ ಮಾಡಿ ಇಟ್ಕೊಂಡು, ಈ ನನ್ನ ಮಗ ಹೇಳಿದ್ದಪ್ಪ ಇವನು ಹಂಗಾಗ್ತಾ ಇದೆ ಅಂತ ಬೇಕಾದ್ರೆ ಅನುಭವಿಸುವಂತೀರಿ ನೀವೆಲ್ಲ. ಇವತ್ತಿನ ಯಾರು ಮುಂದಿನ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಭವಿಷ್ಯ, ನಿಮ್ಮ ಊರ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಬರೀ ಬೇರೆಯದು ಈ ತರ ಮಾಡ್ಕೆ ಕೂತ್ಕೊಂಡ್ರೆ ಯಾವ ಊರು ಉದ್ದಾಯ್ತವೆ? ಸ್ನೇಹಿತರೆ ನಮಸ್ಕಾರ. ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ.